ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಈರುಳ್ಳಿಯ ಒಂದು ಬೋಂಡ. ನನ್ನ ಫೇವ್ರೇಟು. ಚಳಿಗಾಲ ಹೆಂಗೂ ಶುರು ಆಗ್ತಿದೆ. ಸಂಜೆ ಹೊತ್ತು ಚಳಿ ಅಥವಾ ಮಳೆ ಬರ್ತಿರೋ ಟೈಮಲ್ಲಿ ಒಂದು ಕಪ್ ಚಾ ಜೊತೆಲಿ ಈ ಒಂದು ಬೋಂಡ, ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು. ಸೊ ಈ ಬೋಂಡ ಅಂತಕ್ಕಂಥದ್ದು, ಈರುಳ್ಳಿ ಬೋಂಡ ಅಂತಕ್ಕಂಥದ್ದು ಏನಿದೆ, ತುಂಬಾ ಸುಲಭವಾಗಿ ಪರ್ಫೆಕ್ಟ್ ಆಗಿ ಮನೆಯಲ್ಲೇ ಯಾವ ರೀತಿ ಮಾಡಬೇಕು. ಇದು ಬೋಂಡ ಮಾಡೋದು ಸುಲಭ ಅಲ್ಲ, ಅದ್ರಲ್ಲಿ ಸ್ವಲ್ಪ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರುತ್ತೆ. ಅದರದ್ದೇ ಆಗಿರ್ತಕ್ಕಂಥ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆಗಿ ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಬ್ಯೂಟಿಫುಲ್ ಮತ್ತೆ ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿ. ನೋಡಿ, ಇದು ಮಾಡ್ಲಿಕ್ಕೆ ಮೊದಲನೇದಾಗಿ ಒಂದು ಬೌಲಲ್ಲಿ ಏನ್ ಮಾಡ್ತಿದ್ದೀನಿ, ಸುಮಾರು ಒಂದು 2 ದೊಡ್ಡ ಈರುಳ್ಳಿಗಳನ್ನ ಈ ತರ ಒಂದು ಸ್ಲೈಸಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿಯನ್ನೆಲ್ಲನೂ ನಾನು ಈ ಬೌಲಲ್ಲಿ ಹಾಕೊಳ್ತೀನಿ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸ್ಲೈಸಸ್ ಈ ರೀತಿ ಇರಬೇಕು. ಇದನ್ನ ಚೆನ್ನಾಗಿ ಕೈಯಲ್ಲಿ ಹಿಸಿದ್ಬಿಟ್ಟು ಇದನ್ನ ಕ್ರಶ್ ಮಾಡ್ಬೇಕಾಗತ್ತೆ. ನೋಡಿ, ಕ್ರಶ್ ಮಾಡಿದಾಗ ಈ ಪೆಟಲ್ಸ್ ಎಲ್ಲ ಹೊರಗಡೆ ಬರುತ್ತೆ. ಈಗ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಇದನ್ನು ಸಹ ಅಷ್ಟೇ ಉದ್ದುದ್ದ ಸಣ್ಣಕ್ಕೆ ಹಚ್ಚಿದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್, ಸಣ್ಣಗೆ ಕಟ್ ಮಾಡಬಾರ್ದು. ಮತ್ತೆ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು, ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಇದು ಚಿಟಿಕೆ ಅರಿಶಿನ, ಮತ್ತೆ ಸ್ವಲ್ಪ ಸೋಡಾ ಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. 1-2 ಚಿಟಿಕೆ ಆದ್ರೂ ಇಟ್ಸ್ ಮೋರ್ ದೆನ್ ಎನಫ್. ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಪನ್ನು ಸಹ ಹಾಕಿದ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಅಜ್ವೈನ ಅಥವಾ ನಾವು ಓಂ ಕಾಳು ಅಂತ ಕರಿತೀವಿ. ಸೊ ಇದನ್ನ ರೆಗ್ಯುಲರ್ ಆಗಿ ಹಾಕ್ಬೇಡಿ. ಇದು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಈ ತರ ಕ್ರಶ್ ಮಾಡಿದ್ರೆ ಅದ್ರ ಫ್ಲೇವರ್ ಆಪ್ಟಿಮಮ್ ಆಗಿ ರಿಲೀಸ್ ಆಗುತ್ತೆ. ಸೊ ಈಗ ಇದೆಲ್ಲ ಹಾಕಿದ್ವಲ್ಲ, ಸೊ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಪ್ರತಿಯೊಂದು ಪದಾರ್ಥ ಸಹ ಈರುಳ್ಳಿ ಜೊತೆ ಚೆನ್ನಾಗಿ ಕಿವುಚಬೇಕು, ಹಿಸಕ್ಬೇಕು. ಇದು ಹಿಸಕ್ದಷ್ಟು ಅದು ಫ್ಲೇವರ್ ಅಂತಕ್ಕಂಥದ್ದು ಆ ಒಂದು ಈರುಳ್ಳಿಯಲ್ಲಿ ಮಿಕ್ಸ್ ಆಗುತ್ತೆ. ಜೊತೆಯಲ್ಲಿ ಉಪ್ಪು ಹಾಕಿರೋದ್ರಿಂದ ನೀರು ಸಹ ಬಿಡುತ್ತೆ. ಈಗ ಸ್ಟಾರ್ ಆಫ್ ದ ಶೋ ಹೀರೋ ಬಂದ್ಬಿಟ್ಟು ನಮ್ ಕಡಲೆ ಹಿಟ್ಟು 1 ಕಪ್ ಅಷ್ಟು, ಸೈಡ್ ಹೀರೋ ಬಂದ್ಬಿಟ್ಟು ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ. ಸೊ ಹಾಗಾಗಿ ಅದೊಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಮತ್ತೆ ಕಾದಿರ್ತಕ್ಕಂಥ ಬಿಸಿ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದೆಲ್ಲ ಆಯ್ತಲ್ಲ, ಇಷ್ಟೇ. ಈಗ ಇದನ್ನೆಲ್ಲನೂ ನೀರನ್ನ ಹಾಕ್ದಿರ ಇದನ್ನ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಿಕ್ಸ್ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದೇ ರೀತಿ ನೀರು ಹಾಕ್ಬೇಡಿ. ಇವಾಗ ಎಲ್ಲಾ ಪದಾರ್ಥಗಳನ್ನ ಒಂದಕ್ಕೊಂದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮಾತ್ರ ಆಗಿದೆ. ನೋಡಿ, ಕ್ಲೀನ್ ಆಗಿ ಅದ್ರಲ್ಲಿ ಇರ್ತಕ್ಕಂಥ ಈರುಳ್ಳಿಲಿ ಇರ್ತಕ್ಕಂಥ ನೀರು ಸಹ ಸ್ವಲ್ಪ ಬಂದಿದೆ. ಇನ್ ಸ್ವಲ್ಪ ನೀರು ತಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನ ಮಾತ್ರ ಚಿಮ್ಸ್ಕೊಳ್ಳಿ, ಟೇಬಲ್ ಸ್ಪೂನ್ ಬೈ ಟೇಬಲ್ ಸ್ಪೂನ್. ಈಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ನೀರು ಆಗುತ್ತಲ್ಲ, ಈರುಳ್ಳಿಯಲ್ಲೂ ಸಹ ನೀರು ಇರ್ತದೆ. ಆ ಒಂದು ಕಾರಣಕ್ಕಾಗಿ ನೋಡಿ, ಇಷ್ಟು ನೀರಂತೂ ಪರ್ಫೆಕ್ಟ್ ಆಗಿ ಸಾಕಾಗ್ತಿದೆ ಅನ್ನಿಸ್ತಿದೆ ನನಗೆ. ಕಿವುಚಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೀವು ಗಮನಿಸ್ಬೇಕು ಅದನ್ನ. ನೋಡಿ, ಇಷ್ಟು ಒಂದು ಸೆಮಿ ಸಾಫ್ಟ್ ಡೋ ಇಷ್ಟು ಆದ್ರೆ ಸಾಕು. ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಬ್ಯಾಟರ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇದನ್ನ ಒಂದು 10 ನಿಮಿಷಗಳ ಕಾಲ ಸ್ವಲ್ಪ ನೆನೆಯಲಿಕ್ಕೆ, ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡು. ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಒಂದು ಡೀಪ್ ಫ್ರೈ ಮಾಡ್ಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಬಿಸಿ ಮಾಡಕ್ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಕೈಯನ್ನ ಫಸ್ಟ್ ಒದ್ದೆ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಈ ನೋಡಿ, ನನ್ನ ಮುಂದೆ ಇರ್ತಕ್ಕಂಥ ಒಂದು 3-4 ಬೆರಳಲ್ಲಿ ಈ ತರ ಒಂದು ಬ್ಯಾಟರ್ ನ ತಗೊಂಡು ಒಂದು ರೌಂಡ್ ಬಾಲ್ಸ್ ಅಲ್ಲೇ ಮಾಡ್ಕೊಂಡಿದ್ದೀನಿ. ಈ ತರ ಈ ಒಂದು ಈರುಳ್ಳಿ ಬೋಂಡವನ್ನ ಬಿಡ್ತಾ ಇದೀನಿ. ನಾವು ಯಾವ ರೀತಿ ಎಣ್ಣೆಯಲ್ಲಿ ಬ್ಯಾಟರ್ ಬಿಡ್ತೀವಿ ಅನ್ನೋದ್ರಿಂದಲೇ ಆ ಟೆಕ್ಸ್ಚರ್ ಅಂತಕ್ಕಂಥದ್ದು ಬರುತ್ತೆ. ಸೊ ನೀವು ಅದನ್ನ ಹುಡಿಯಾಗಿ ಮೇಲ್ಗಡೆ ಬಿಟ್ಬಿಟ್ಟು ಅದು ಕ್ರಿಸ್ಪಿ ಟೆಕ್ಸ್ಚರ್, ಅದೇ ಬೇಕರಿಗಳಲ್ಲಿ ಗರಂ ಪಕೋಡ ಅಂತ ಬರುತ್ತಲ್ಲ, ಆ ತರ ಸಿಗುತ್ತೆ. ಸೊ ಮೋರ್ ಓವರ್ ನೀವು ಈ ತರ ಉಂಡೆ ಆಗಿ ರೌಂಡ್ ಆಗಿ ಬಿಡೋದ್ರಿಂದ, ಈ ಬೋಂಡ ತರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಸೊ ಇದು ಹೊರಗಡೆ ಎಲ್ಲ ಕ್ರಿಸ್ಪಿ ಸಾಫ್ಟ್ ಆಗುತ್ತೆ. ಇದನ್ನ ಒಂದು 2 ಮಿನಿಟ್ಸ್ ವರೆಗೂ ಕುಕ್ ಮಾಡುವ. ನೋಡಿ, ಇದು ಇದೇ ತರ ಕ್ಲೀನ್ ಆಗಿ ಅದು ಸ್ಟ್ರಕ್ಚರ್ ಹೋಲ್ಡ್ ಆಗಿದೆ 2 ಮಿನಿಟ್ಸ್ ವರೆಗೂ. ಸೊ ಈಗ ಬೇಕಾದ್ರೆ ನೀವು ಕೈಯನ್ನ ಆಡಿಸ್ಬಹುದು. ಈಗ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಈ ತರ ರೌಂಡ್ ಆಗಿ ಸೈಕ್ಲಿಕಲ್ ಮೋಷನ್ಸ್ ಅಲ್ಲಿ ನೀವು ಈ ತರ ಕ್ಲೀನ್ ಆಗಿ ಮಾಡ್ಕೊಳ್ತಾ ಇದ್ರೆ ಒಂದೇ ತರ ಕಲರ್ ಬರುತ್ತೆ. ಒಂದೇ ತರ ಕ್ಲಾಕ್ ವೈಸ್ ಅಲ್ಲಾದ್ರೂ ಮಾಡಿ, ಆಂಟಿ ಕ್ಲಾಕ್ ವೈಸ್ ಅಲ್ಲಾದ್ರೂ ಮಾಡಿ, ಆ ರೀತಿ ರೌಂಡ್ ಅಲ್ಲಿ ತಿರುಗಿಸ್ತಾ ಇದ್ರೆ ಎಣ್ಣೆಯಲ್ಲಿ ಒಂದು ಒಳ್ಳೆ ಕಲರ್ ಅಂತಕ್ಕಂಥದ್ದು ಬರುತ್ತೆ. ಒಂದು ಒಳ್ಳೆ ಈವನ್ ಟೆಕ್ಸ್ಚರ್ ಅಂಡ್ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ಕಡೆ ಸುಮಾರು ಒಂದು 3-4 ನಿಮಿಷ ತಗೊಂಡಿದೆ ಆನ್ ಮೀಡಿಯಂ ಫ್ಲೇಮ್. ಈ ತರ ಮಾಡೋದ್ರಿಂದ ಒಂದು ಒಳ್ಳೆ ಕಲರು ಬರ್ತಾ ಇದೆ, ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಟೆಕ್ಸ್ಚರು ಬರುತ್ತೆ. ಇಷ್ಟು ಮಾತ್ರ ಬಂದ್ರೆ ಈ ಒಂದು ಈರುಳ್ಳಿ ಬೋಂಡ ಅಂತಕ್ಕಂಥದ್ದು ರೆಡಿ ಆಗಿದೆ ಅಂತ ಅರ್ಥ. ನೋಡಿಪ್ಪ, ಇಷ್ಟು ಸುಲಭ ಮಾಡ್ತಕ್ಕಂಥದ್ದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 15 ನಿಮಿಷದಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಕಂಡ್ರಿ. ನೋಡಿ, ಏನ್ ಪರ್ಫೆಕ್ಟ್ ಆಗಿ ಬಂದಿದೆ. ಎಲ್ಲ ಸೇಮ್ ಕಲರ್, ಸೇಮ್ ಟೇಸ್ಟ್,
ಪರ್ಫೆಕ್ಟ್ ಆಗಿರ್ತಕ್ಕಂಥ ಟೆಕ್ಸ್ಚರ್. ಸೊ ನೋಡ್ತಿದ್ರಲ್ಲ, ನನ್ನ ಫೇವ್ರೆಟ್ ಆಗಿರ್ತಕ್ಕಂಥ ಈ ಒಂದು ಆನಿಯನ್ ಬೋಂಡ ಅಂತಕ್ಕಂಥದ್ದು ರೆಡಿ ಆಗಿದೆ. ಆ ಸೌಂಡ್ ಕೂಡ ನಿಮಗೆ ಗೊತ್ತಾಗ್ಬೋದು ಯಾವ ಲೆವೆಲ್ಗೆ ಇದು ಬಂದಿದೆ ಅಂದ್ಬಿಟ್ಟು. ಮೇಲ್ಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಬಾಯಲ್ಲಿಟ್ರೆ ಅಮೃತ, ಅಷ್ಟು ಅದ್ಭುತವಾಗಿ ಬಂದಿದೆ. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ, ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ. ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ಗೆ ಆಲ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮೋಟಿವೇಶನ್ ಅಂತಕ್ಕಂಥದ್ದು ನಂಗೆ ಜಾಸ್ತಿ ಸಿಗುತ್ತೆ, ಆ ಒಂದು ಕಾರಣಕ್ಕಾಗಿ. ಹಾಗಾದ್ರೆ ಇನ್ನೊಮ್ಮೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.